ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2006 ಮಾಡಲು ಒಂದು ಟಾಟಾ ಇಂಡಿಕಾ ಗಾಡಿ, ಅದು ಪೆಟ್ರೋಲ್ ಇಂಜಿನ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ಗಾಡಿದು ಡೀಟೇಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಡೀಟೇಲ್ಸ್ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಫೇಸ್ಬುಕ್ಕಲ್ಲಿ ಅಂದರೆ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ ಎಲ್ಲ ನೋಡೋಕೆ ಮುಂಚೆ ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಅನ್ನೋದು ಹಾಂ ಸರ್, ಟಾಟಾ ಇಂಡಿಕಾ. ಓಕೆ, ಯಾವ್ದು ಸರ್ ಮಾಡಲು? ಸರ್ 2006 ಸರ್ ಮಾಡಲ್ಲ. 2006. ಹಾಂ. ಓಕೆ, ಓನರ್ ಎಷ್ಟಾಗಿದೆ ಸರ್ ಈಗ? ಸರ್ ಓನರ್ 3 ಆಗಿದೆ ಸರ್. ಓಕೆ, ಕಿಲೋಮೀಟ್ರ್ ರನ್ನಿಂಗ್ ಇದೆಯಾ, ಎಷ್ಟು ಓಡಿದೆ ಅಂತ? ಹಾಂ, ಕಿಲೋಮೀಟ್ರ್ 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಓಕೆ, ಡೀಸೆಲ್ ಗಾಡಿನಾ? ಇಲ್ಲ ಸರ್, ಪೆಟ್ರೋಲ್ ಗಾಡಿ. ಪೆಟ್ರೋಲಾ? ಹಾಂ ಸರ್. ಓಕೆ, ಪೆಟ್ರೋಲ್ ಗಾಡಿ ಅಂದರೆ ಈಗ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವೆ ಸರ್ ಗಾಡಿದು? ಹಾಂ ರನ್ನಿಂಗ್ ಇದೆ ಸರ್. ಇನ್ಶೂರೆನ್ಸ್ ಬಂದು ಡಿಸೆಂಬರ್ವರೆಗೂ ಇದೆ. ಹಾಂ. ಎಫ್ ಸಿ 2028ವರೆಗೂ ಇದೆ ಸರ್. ಓಕೆ, ಎಷ್ಟು ಬರುತ್ತೆ ಸರ್ ಮೈಲೇಜ್ ಪೆಟ್ರೋಲ್ ಇದು? ಸರ್ ಒಂದು 20-22 ಕೊಡುತ್ತೆ ಸರ್. ಪೆಟ್ರೋಲಲ್ಲಿನಾ? ಹಾಂ ಸರ್. ಓಕೆ, ಟೈರ್ ಎಲ್ಲ ಹಂಗಿದೆ ಸರ್? ಸರ್ ಟೈರ್ 90% ಇದೆ ಸರ್. ನಾನು ಟೈರ್ ಹಾಕ್ಸಿದ ಮೇಲೆ ಒಂದು 100-200 ಕಿಲೋಮೀಟರ್ ಓಡಿಸಿರ್ತೀನಿ ಅಷ್ಟೇ ಸರ್. ಹ್ಞೂ. ಓಕೆ, ಗಾಡಿದು ಎಲ್ಲ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆಯಾ? ಹಾಂ, ಎಲ್ಲ ರನ್ನಿಂಗ್ ಕಂಡೀಷನ್. ಪವರ್ ಸ್ಟೇರಿಂಗು ಹ್ಞೂ. ಮತ್ತು ಇದು ಎ ಸಿ ಎಲ್ಲ ರನ್ನಿಂಗ್ ಇದೆ. ಹ್ಞೂ. ಹ್ಞೂ. ಪವರ್ ಎಲ್ಲ ಗುಡ್ ಕಂಡೀಷನ್ ಇದೆ ಗಾಡಿಯಲ್ಲಿ? ಇದೆ ಸರ್, ಪವರ್ ವಿಂಡೋ ಇಲ್ಲ, ಎಲ್ಲ ಮನೆಯಲ್ಲೂ. ಓಕೆ, ಸ್ಟೇರಿಂಗ್ ಮಾತ್ರ ಪವರ್ ಸ್ಟೇರಿಂಗ್ ಸರ್. ಓಕೆ ಸರ್. ಓಕೆ, ಈ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಇಲ್ಲ ಸರ್, ನಾನು ತಗೊಂಡಾಗಿಂದ ಇನ್ನೂ ಒರಿಜಿನಲ್ ಪೇಂಟ್ ಮಾಡ್ತಿಲ್ಲ. ಹಾಂ, ಏನಾದರೂ ಟಿಂಕರ್ ಕೆಲಸ ಆ ಥರ ಏನೂ ಇಲ್ವಾ? ಏನಿಲ್ಲ ಸರ್, ಗಾಡಿ ಏನೋ ಒಂಚೂರು ಕೆಲಸನೇ ಇಲ್ಲ. ತಗೊಂಡೋಗಿ ಆರಾಮಾಗಿ ಓಡಿಸ್ಕೋಬೋದು ಸರ್. ಹ್ಞೂ ಹ್ಞೂ ಹ್ಞೂ. ಗಾಡಿದೇನೋ ₹1 ಖರ್ಚಿಲ್ಲ. ಬ್ಯಾಟ್ರಿ ಹೊಸದಾಗ್ತಿದ್ದೀನಿ. ಹ್ಞೂ. ಎಲ್ಲ ಕಂಡೀಷನ್ನು ಫುಲ್ ಚೆನ್ನಾಗಿದೆ. ಬಂದು ನೋಡಿ ತಗೊಳ್ಳಿ ಸರ್. ಯಾವ್ದು ಗಾಡಿ ಏನು ಒಂಚೂರು ಕೆಲಸ ಇಲ್ಲ. ಕೆಲಸ ಇದು ನಿಮಗೆ ಅವ್ರೇನೋ ಫೈಂಡ್ ಔಟ್ ಮಾಡೋ ಅದ್ರ ಕೆಲಸ ನಾನೇ ಮಾಡಿಸ್ಕೊಡ್ತೀನಿ ಸರ್ ಬೇಕಾದ್ರೆ. ಓಕೆ, ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ಮ ಕಡೆ ಇದಾವಾ? ಹಾಂ ಇದಾವೆ ಸರ್, ಇದಾವೆ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಸರ್ ಶ್ರೀನಿವಾಸಪುರ ತಾಲೂಕು ಸರ್, ಕೋಲಾರ ಡಿಸ್ಟಿಕ್. ಕೋಲಾರ ಡಿಸ್ಟಿಕ್ಕು? ಶ್ರೀನಿವಾಸಪುರ ತಾಲೂಕು, ಚೌಡನಹಳ್ಳಿ ಅಂತ. ಓಕೆ, ರೇಟ್ ಏನು ಹೇಳ್ತಾರೆ ಗಾಡಿಗೆ? ಸರ್ 110 ಹೇಳ್ತೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ನೆಗೋಷಿಯೇಟ್ ಮಾಡ್ತೀನಿ ಸರ್. 1,10,000 ಹೇಳ್ತೀರಾ, ಬಂದಾಗ ಇನ್ನೂ ಕಮ್ಮಿ ಮಾಡ್ತೀರಾ? ಹಾಂ, ಕಡಿಮೆ ಮಾಡ್ತೀನಿ ಸರ್. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಇರಲ್ಲ? ಹಾಂ, ಇದೆ ಇರಲಿ ಸರ್. ಸರಿ ಸರ್, ಓಕೆ.